ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಮಹಾರಾಷ್ಟ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಒಂದು ಸ್ಟ್ರಿಕ್ಟಾಗಿ ರೂಲ್ಸ್ನ ಜಾರಿ ಮಾಡಿದೆ ಆಟೋ ಡ್ರೈವರ್ಗಳಿಗೆ. ಏನಪ್ಪ ಅದು ಅಂದರೆ, ಮಹಾರಾಷ್ಟ್ರದಲ್ಲಿ ಆಟೋ ಓಡಿಸ್ತಕ್ಕಂಥ ಆಟೋ ಡ್ರೈವರು ಕಂಪಲ್ಸರಿ ಮರಾಠಿ ಮಾತಾಡಲೇಬೇಕು. ತಮಿಳುನಾಡಲ್ಲಿ ಓಡಿಸ್ತಕ್ಕಂಥ ಆಟೋ ಡ್ರೈವರು ಕಂಪಲ್ಸರಿ ತಮಿಳ್ ಮಾತಾಡಲೇಬೇಕು. ತಮಿಳ್ ಬಂದಿಲ್ಲ, ಇಲ್ಲ ಇನ್ ಕೇಸ್ ಮರಾಠಿ ಬಂದಿಲ್ಲ ಅಂದರೆ ಆ ಆಟೋ ಡ್ರೈವರು ಆಟೋ ಓಡಿಸಂಗಿಲ್ಲ, ಆಟೋ ಸೀಸ್ ಆಗುತ್ತೆ, ಅವರ DL ಕ್ಯಾನ್ಸಲ್ ಆಗುತ್ತೆ. ಇದು ಆ ಸರ್ಕಾರ ಸ್ಟ್ರಿಕ್ಟಾಗಿ ರೂಲ್ಸ್ನ ಜಾರಿ ಮಾಡಿದೆ. ನಿಜವಾಗ್ಲೂ ಇದೊಂಥರ ಒಳ್ಳೇದಂತಾನೆ ಹೇಳ್ಬೋದು. ಇದೇ ರೂಲ್ಸ್ ಕರ್ನಾಟಕದಲ್ಲಿ ಜಾರಿ ಆಗುತ್ತಾ? ಇವಾಗ ಇದೇ ಪ್ರಶ್ನೆ ಎಲ್ಲ ಕಡೆ ಓಡಾಡ್ತಾ ಇದೆ. ಈ ರೂಲ್ಸ್ನ ಕರ್ನಾಟಕಕ್ಕೆ ಯಾಕೆ ಜಾರಿ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಜಾರಿ ಮಾಡ್ತಾ ಇಲ್ಲ ನೀವು ಅಂತ ಸುಮಾರು ಜನ ಕ್ವಶನ್ ಮಾಡಿ ಗೌರ್ಮೆಂಟ್ಗೆ ಸರ್ಕಾರ ಕೇಳ್ತಾ ಇದ್ದಾರೆ. ಹೌದು, ಈ ಒಂದು ರೂಲ್ಸ್ ಕರ್ನಾಟಕದಲ್ಲೂ ಜಾರಿ ಆಗಲೇಬೇಕು. ಏಕೆಂದರೆ ಕನ್ನಡ ಮಾತಾಡೋರು ಮಾತ್ರ ಆಟೋ ಓಡಿಸ್ಬೇಕು, ಅಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಡಬೇಕು ಅನ್ನೋ ಒಂದು ರೂಲ್ಸ್ ಜಾರಿ ಬಂದರೆ ನಿಜವಾಗ್ಲೂ ಬೆಂಗಳೂರಲ್ಲಿ ಎಷ್ಟೋ ಲಕ್ಷಾಂತರ ಆಟೋಗಳು ಮುಚ್ಕೊಂಡು ಹೋಗ್ತವೆ. ಇವತ್ತು ಎಷ್ಟೋ ಹೊರಗಿನ ಸ್ಟೇಟ್ ಅವರೆಲ್ಲ ಬಂದು ಆಟೋ ಓಡಿಸ್ತಾ ಇದ್ದಾರೆ. ಅವ್ರು ಸ್ವಂತ ಆಟೋನೇ ಇರಲ್ಲ, ಯಾರೋ ಆಟೋ ಬಾಡಿಗೆ ತಗೊಂಡಿರ್ತಾನೆ, ಸ್ವಂತಕ್ಕೆ ತಗೊಂಬಿಟ್ಟು ಅವ್ನು ಬಾಡಿಗೆ ಬಿಟ್ಬಿಡ್ತಾನೆ. ಒಬ್ಬೊಬ್ಬ ಆಟೋ ತಗೊಂಡು ಒಂದು ಯಾರೋ ಹಿಂದಿಯರಿಗೆ, ನಾರ್ತ್ ಇಂಡಿಯನ್ಸ್ ಅವ್ರಿಗೆ ಹಿಂದಿಯವ್ರಿಗೆ ಕೊಟ್ಬಿಟ್ಟಿರ್ತಾರೆ ಬಾಡಿಗೆ. ಡೈಲಿ ಬಾಡಿಗೆ ಇಷ್ಟು ಕೊಡಬೇಕಪ್ಪ ನನಗೆ, ನೀನು ಎಷ್ಟಾರು ಸಂಪಾದನೆ ಮಾಡ್ಕೊ, ಇಷ್ಟು ಸಾವಿರ ನನಗೆ ಬರ್ಬೇಕು ಅಕೌಂಟ್ಗೆ ಪ್ರತಿದಿನ ಅಂತ ಅವ್ರ ಹೆಸರಿಗೆ ಕೊಟ್ಬಿಟ್ಟಿರ್ತಾರೆ. ಅವನ ಹತ್ರ DL ಇರುತ್ತೋ ಇರಲ್ವೋ, ಅವ್ನು ಹೆಂಗೆ ಓಡಿಸ್ತಾನೋ, ಕುಡ್ದು ಓಡಿಸ್ತಾನೋ, ಏನು ಮಾಡ್ತಾನೋ ಏನು ಚೆಕ್ ಮಾಡಲ್ಲ, ಒಟ್ಟಿನಲ್ಲಿ ಇವ್ರಿಗೆ ಅಮೌಂಟ್ ದುಡ್ಡು ಬರಬೇಕು. ಈ ಥರ ಸುಮಾರು ಬೆಂಗಳೂರಲ್ಲಿ ನಡೀತಾ ಇದೆ ಆಟೋ ಡ್ರೈವರ್ಗಳದ್ದು. ಹಾಗಾಗಿ ಇದೆಲ್ಲ ನಿಂತು ಹೋಗುತ್ತೆ ಇನ್ನು ಮುಂದೆ. ಕನ್ನಡ ಕಂಪಲ್ಸರಿ ಮಾತಾಡೋರಿಗೆ ಮಾತ್ರನೇ ಆಟೋ ಓಡಿಸ್ಬೇಕು, ಇಲ್ಲಾಂದ್ರೆ ನಿಮ್ಮ DL ಕ್ಯಾನ್ಸಲ್ ಮಾಡ್ತೀವಿ, ಆಟೋ ಸೀಸ್ ಮಾಡ್ತೀವಿ ಅಂತ ರೂಲ್ಸ್ ಜಾರಿ ಮಾಡಿಬಿಟ್ರೆ, ಹೇಳ್ತಾ ಇಲ್ಲ ಸುಮಾರಿಗೆ 4 ರಿಂದ 5 ಲಕ್ಷ ಆಟೋ ಇದಾವಲ್ವಾ, ಒಂದು 2 ಲಕ್ಷ ಆಟೋ ಕಮ್ಮಿ ಆಗುತ್ತೆ. ಈಗ 5 ಲಕ್ಷದಲ್ಲಿ 2 ಲಕ್ಷ ಆಟೋ ನಾರ್ತ್ ಇಂಡಿಯನ್ಸು, ಬೇರೆ ಬೇರೆ ಸ್ಟೇಟವರೇ ಇರೋದು. ಅವ್ರಿಗೆ ಯಾರಿಗೂ ಹೆಚ್ಚು ಕನ್ನಡನೇ ಬರಲ್ಲ ಆಲ್ಮೋಸ್ಟು, ಅಂಥವರೆಲ್ಲ ಓಡಿಸ್ತಾ ಇದ್ದಾರೆ. ಇಂಥರೆಲ್ಲ ಕಮ್ಮಿ ಆದರೆ ಮುಂದಿನ ದಿನಗಳಲ್ಲಿ ಆಟೋ ಡ್ರೈವರ್ ಕೂಡ ಒಳ್ಳೆ ಬಾಡಿಗೆ ಬರುತ್ತೆ, ಒಳ್ಳೆ ಸಂಪಾದನೆ ಮಾಡ್ಬೋದು, ಬೆಂಗಳೂರು ಟ್ರಾಫಿಕ್ ಕೂಡ ಕಮ್ಮಿ ಮಾಡ್ಬೋದು. ಈ ಒಂದು ರೂಲ್ಸ್ನ ಸರ್ಕಾರ ಜಾರಿ ಮಾಡಲೇಬೇಕು. ಯಾಕಂದರೆ ಕನ್ನಡದವ್ರಿಗೆ ಆದ್ಯತೆ ಜಾಸ್ತಿ ಕೊಡಬೇಕು. ಎಲ್ಲ ಒಂದು ಡಿಪಾರ್ಟ್ಮೆಂಟಲ್ಲೂ ಕನ್ನಡದವ್ರಿಗೆ ಮೊದಲ ಆದ್ಯತೆ ಕೊಟ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಇಲ್ಲ ಅಂದರೆ ಕನ್ನಡದವ್ರು ಇಲ್ಲಿ ಬೆಳೆಯೋಕ್ಕಾಗಲ್ಲ, ತುಳಿದಾಕ್ಬಿಡ್ತಾರೆ. ಯಾಕಂದ್ರೆ ಇವಾಗ ಬೇರೆ ಹೊರಗಿನ ಪರಭಾಷೆಗರದೇ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಇದೆಲ್ಲ ಕಮ್ಮಿ ಮಾಡಬೇಕು ಅಂದ್ರೆ ಕರ್ನಾಟಕದವ್ರಿಗೆ ಮೊದಲ ಆದ್ಯತೆ ಕೊಡಬೇಕು. ಏನೇ ಒಂದು ಕೆಲಸ ಆಗಲಿ ಫಸ್ಟ್ ಕನ್ನಡದವ್ರಿಗೆ. ಅವ್ರ ಕೈಲಿ ಆಗ್ತಾ ಇಲ್ಲ, ಅಷ್ಟು ಜನ ಸಾಕಾಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಆಪ್ಷನ್ ತಗೋಬೇಕು. ಹಂಗಾಗಿ ಈಗ ಆಟೋ ಡಿಪಾರ್ಟ್ಮೆಂಟ್ಗೆ ಈ ಒಂದು ರೂಲ್ಸ್ನ ಜಾರಿ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನು ಆಟೋ ಡ್ರೈವರ್ಗಳು ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ. ಇವಾಗ ಇಷ್ಟು ದಿವಸ ಎಲ್ಲ ಬೈಕ್ ಟ್ಯಾಕ್ಸಿ ತೊಂದರೆ ಕೊಡ್ತಾ ಇದ್ರಲ್ವಾ, ನಿಮ್ಮಿಂದ ಬಾಡಿಗೆ ಬರ್ತಾ ಇಲ್ಲ, ನಮ್ಮನ್ನು ನೀವು ಕಿತ್ಕೊಂಡು ತಿಂತಿದ್ದೀರ ಅಂತ, ಇದೆಲ್ಲ ಕಮ್ಮಿ ಆಗುತ್ತೆ. ಯಾರು ಕೇಳೋರೇ ಇರಲ್ಲ, ಯಾಕಂದ್ರೆ ಅವ್ರಿಗೆ ಕರ್ಕೊಳಕ್ಕೆ ಟೈಮ್ ಇರಲ್ಲ. ಆ ರೇಂಜಿಗೆ ಬಾಡಿಗೆ ಬಂದ್ಬಿಡುತ್ತೆ. 5 ಲಕ್ಷ ಆಟೋದಲ್ಲಿ 2 ಲಕ್ಷ ಹೋಯ್ತಂದ್ರೆ ಆಟೋ 3 ಲಕ್ಷ ಜನಕ್ಕೆ 24x7 ನಾನ್ ಸ್ಟಾಪಾಗಿ ಆರ್ಡ್ರು. 2,000 ಮಾಡೋರು 3,000 4,000 ಬೇಕಾದ್ರೆ ಅರ್ನು ಮಾಡ್ಬೋದು. ಆ ಥರ ಬಾಡಿಗೆ ಬರುತ್ತೆ. ಎಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ. ಈ ಕಿರಿಕು ಜಗಳನೇ ಯಾರಿಗೂ ಇರಲ್ಲ. ಈಗ ಸುಮಾರು ಜನ ಬರೀ ಕನ್ನಡದವ್ರು ಹೊಡೆದಾಡ್ತಾ ಇದ್ದಾರೆ. ಕನ್ನಡ ಆಟೋ ಡ್ರೈವರ್ಸ್ಗಳು, ಕನ್ನಡ ಬೈಕ್ ಟ್ಯಾಕ್ಸಿ ಹುಡುಗರು, ಇವ್ರಿಗೆ ಜಗಳ. ಹಂಗಾಗಿ ಈ ಒಂದು ರೂಲ್ಸ್ನ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರನು ಜಾರಿ ಮಾಡಿಬಿಟ್ರೆ, ಬರೀ ಆಟೋಕ್ಕೆ ಅಂತಾನೆ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗೂ ರೂಲ್ಸ್ ತರಬೇಕಿದು. ಬರೀ ಆಟೋಕ್ಕೆ ಒಂದಕ್ಕೆ ತಂದರೆ ಸಾಕಾಗಲ್ಲ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕನ್ನಡದವರಿಗೆ ಮೊದಲ ಆದ್ಯತೆ ಕೊಡಬೇಕು. ಕನ್ನಡ ಮಾತಾಡಲೇಬೇಕು ಕಂಪಲ್ಸರಿ. ಕನ್ನಡ ಮಾತಾಡಿಲ್ಲ ಅಂದರೆ ನೀವು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂದು ಸ್ಟ್ರಿಕ್ಟಾಗಿ ರೂಲ್ಸ್ನ ಜಾರಿ ಮಾಡಲೇಬೇಕು ಕರ್ನಾಟಕದಲ್ಲಿ. ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ, ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ, ಫುಡ್ ಡೆಲಿವರಿ ಎಕ್ಸೆಟ್ರಾ ಏನೇನಿದೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ತರಬೇಕು ಕನ್ನಡನ. ಕನ್ನಡ ಬಂದರೆ ನಮ್ಮ ಕನ್ನಡ ಉಳಿಸೋಕ್ಕಾಗುತ್ತೆ, ಬೆಳೆಸೋಕ್ಕಾಗುತ್ತೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡನ ಮಾತಾಡೋರೇ ಇಲ್ದಂಗೆ ಆಗ್ಬಿಡ್ತಾರೆ. ಇವಾಗ ಆ ಲೆವೆಲ್ಗೆ ಆಗ್ತಾ ಇದೆ ಕನ್ನಡದಲ್ಲಿ. ಕನ್ನಡದ ಮೇಲೆ ದಬ್ಬಾಳಿಕೆನೂ ನಡೀತಾ ಇದೆ. ಇದೆಲ್ಲ ನಿಲ್ಲಬೇಕು ಅಂದರೆ ಕಂಪಲ್ಸರಿ ನೀವು ಕನ್ನಡ ಮಾತಾಡೋಂಗಿದ್ರೆ ಮಾತ್ರ ಇಲ್ಲಿರ್ರಿ, ಇಲ್ಲಾಂದರೆ ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಮ ಊರಿಗೆ ಹೋಗ್ತಾ ಇರಿ ಅನ್ನೋ ಒಂದು ರೂಲ್ಸ್ ಜಾರಿ ಮಾಡಲೇಬೇಕು ಕರ್ನಾಟಕದಲ್ಲಿ. ಈ ಬೇರೆ ಎಲ್ಲ ರಾಜ್ಯ ಸರ್ಕಾರಗಳು ಸ್ಟೇಟಲ್ಲಿ ಎಲ್ಲ ಮಾಡಿಲ್ವ ರೂಲ್ಸು? ಅವ್ರ ಮಾತೃಭಾಷೆ ಕಂಪಲ್ಸರಿ ಮಾತಾಡಲೇಬೇಕು. ನೀವು ಇಲ್ಲಿ ಬಂದಿದ್ದೀರಾ, ಇಲ್ಲಿ ದುಡ್ಕೊಂಡು ತಿಂತಿದ್ದೀರಾ, ಇಲ್ಲಿ ಅನ್ನ ತಿಂತಿದ್ದೀರಾ, ಇಲ್ಲೇ ಉಳ್ಕೊಂಡಿದ್ದೀರಾ, ಇಲ್ಲೇ ಲೈಫ್ ಕಟ್ಕೊಂಡಿದ್ದೀರಾ ಅಂದರೆ ನಮ್ಮ ಭಾಷೆ ಯಾಕೆ ಬೇಡ, ಯಾಕೆ ಮಾತಾಡಲ್ಲ? ಈ ರೂಲ್ಸ್ ಬೇಕು. ಇದು ಬಂದ್ರೇ ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರಕ್ಕಿಂತ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲ ಕನ್ನಡಿಗರಿಗೂ. ನಿಜವಾಗ್ಲೂ ಇಲ್ಲ ಅಂದರೆ ಕನ್ನಡದವರು ಬದುಕೋಕ್ಕಾಗಲ್ಲ ಇಲ್ಲಿ. ಬೈಕ್ ಟ್ಯಾಕ್ಸಿಲೂ ಬರಬೇಕು ಈ ರೂಲ್ಸು. ಇವಾಗ ಬೈಕ್ ಟ್ಯಾಕ್ಸಿಲಿ ಸುಮಾರು 6 ರಿಂದ 7 ಲಕ್ಷ ಜನ ಇದ್ದಾರೆ ಡೆಲಿವರಿ ಫೀಲ್ಡ್ ಬೈಕ್ ಟ್ಯಾಕ್ಸಿಲಿ ಬೆಂಗಳೂರಲ್ಲಿ. ಕನ್ನಡ ಮಾತಾಡಬೇಕು. ಕನ್ನಡ ಬಂದಿಲ್ಲ ನೀವು ಮಾಡಂಗಿಲ್ಲ, ಬೈಕ್ ಸೀಜ್ ಮಾಡ್ತೀವಿ, ಆಟೋ ನಿಮ್ಮ DL ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನಾದ್ರು ರೂಲ್ಸ್ ಜಾರಿ ತಂದರೆ ಎಷ್ಟು ಹೋಗುತ್ತೆ, ಎಷ್ಟು ಜನ ಖಾಲಿ ಆಗ್ತಾರೆ ಗೊತ್ತಾ ಬೆಂಗಳೂರಲ್ಲಿ? ಇದೆಲ್ಲ ರೂಲ್ಸ್ ಮಾಡಿದ್ರೇ ಮುಂದಕ್ಕೆ ಕನ್ನಡನೂ ಕಲಿತಾರೆ ಆಮೇಲೆ. ಯಾಕೆಂದ್ರೆ ಅನಿವಾರ್ಯ ಅವರಿಗೆ. ಕನ್ನಡ ಕಲ್ತ್ರನೇ ಇಲ್ಲಿ ಡ್ಯೂಟಿ ಮಾಡೋಕ್ಕಾಗುತ್ತೆ ಅನ್ನೋಂಗಿದ್ರೆ ಅನಿವಾರ್ಯ ಕನ್ನಡ ಕಲೀಲೇಬೇಕು. ಈ ರೂಲ್ಸ್ ಇಲ್ಲಿ ಜಾರಿ ಇಲ್ಲ ಬಿಡು, ಅವ್ರಿಗೇನು ಯಾವುದೋ ಭಾಷೆ ಮಾತಾಡ್ಕೊಂಡು ಏನೋ ಡ್ಯೂಟಿ ಮಾಡ್ಕೊಂಡು ಹೋಗೋಣ ಅಂತಾರೆ. ಕನ್ನಡ ಕಂಪಲ್ಸರಿ ಮಾತಾಡಬೇಕು ಅಂದಾಗ ಎಲ್ಲರೂ ಕಲಿತಾರೆ ಮುಚ್ಕೊಂಡು ಕನ್ನಡ. ಆಮೇಲೆ ಕನ್ನಡಕ್ಕೂ ಒಂದು ಬೆಲೆ ಬರುತ್ತೆ. ಇಲ್ಲಿ ಎಲ್ಲ ಕನ್ನಡದವರು ಬೆಳೆಯೋಕ್ಕಾಗತ್ತೆ ಆಮೇಲೆ. ಹಂಗಾಗಿ ಇವಾಗ ಸದ್ಯಕ್ಕೆ ಆಟೋಕ್ಕೆ ಈ ಒಂದು ರೂಲ್ಸ್ ಜಾರಿ ಮಾಡಬೇಕು ಅಂತ ಎಂತ ಇದಾರಂತೆ. ಆಟೋಕ್ಕೊಂದು ಈ ಒಂದು ರೂಲ್ಸ್ ಜಾರಿ ಬಂದರೆ ನಿಜವಾಗ್ಲೂ ತುಂಬ ಒಳ್ಳೆಯದೇ ಆಗುತ್ತೆ. ಯಾಕೆಂದರೆ ಸುಮಾರು ಎಷ್ಟೋ ಜನಕ್ಕೆ ಇವಾಗ ಆಟೋ ಡ್ರೈವರ್ ಕನ್ನಡದವ್ರಿಗೆ ಬಾಡಿಗೆ ಇಲ್ಲ. ಎಷ್ಟೋ ಜನ ಒಳ್ಳೆಯವ್ರು ಇದ್ದಾರೆ ಆಟೋದಲ್ಲಿ. ಯಾರೋ ಸ್ವಲ್ಪ ಜನ ಮಾಡ್ತಕ್ಕಂಥ ಕಿರಿಕು ಅದು ಇದು ತೊಂದರೆಗಳು
ಇವ್ರು ಯಾಬ್ರಿ ಇರ್ಬೋದು ಆಟೋದಲ್ಲಿ ಸ್ವಲ್ಪ ಜನ ಅಷ್ಟೇ ಮಾಡೋದು, ಎಲ್ಲರೂ ಅಂತ ಹೇಳಲ್ಲ. ಯಾರೋ ಒಂದಿಷ್ಟು ಜನ ಮಾಡೋದ್ರಿಂದ ಇಡೀ ಆಟೋ ಡಿಪಾರ್ಟ್ಮೆಂಟ್ ಎಲ್ಲದಕ್ಕೂ ಕೆಟ್ಟ ಹೆಸರು ಯಾವಾಗಲೂ ಬರ್ತಾನೆ ಇರುತ್ತೆ. ಆಟೋ ಡ್ರೈವರ್ ಅಂದರೆ ಸರಿ ಇಲ್ಲಪ್ಪ, ಅವ್ರು ಕಿರಿಕ್ ಮಾಡ್ತಾರೆ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ, ಕರೆದ ಕಡೆ ಬರಲ್ಲ. ಈ ಥರ ಸಮಸ್ಯೆಗಳು ಆಟೋ ಡ್ರೈವರ್ಗಳ ಮೇಲೆ ಧೋರಣೆ ಬರ್ತಾನೆ ಇದೆ ಬೆಂಗಳೂರಲ್ಲಿ. ಅದೇ ಹೇಳಲ್ಲ, ಯಾರೋ ಒಂದಿಷ್ಟು ಜನ ಮಾಡ್ತಕ್ಕಂಥ ಕೆಲಸ, ಸುಮಾರು ಜನ ಸಿನ್ಸಿಯರಾಗಿ ನಿಯತ್ತಾಗಿ ಮಾಡೋ ಡ್ರೈವರ್ಗಳಿಗೆ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ. ಇದೆಲ್ಲ ಹೋಗ್ಬೇಕು ಅಂದರೆ ಈ ಒಂದು ರೂಲ್ಸ್ ಜಾರಿ ಬರಬೇಕು. ಮುಂದಿನ ದಿನಗಳಲ್ಲಿ ಕನ್ನಡ ಕಂಪಲ್ಸರಿ ಬೇಕು. ಕನ್ನಡ ಕಲ್ತಿಲ್ಲ ಅಂದರೆ ನಿಮ್ಮ ಡಿ.ಎಲ್ಲು ಆಟೋನ ಸೀಸ್ ಆಗುತ್ತೆ. ಇದೆಲ್ಲ ಒಂದು ರೂಲ್ಸ್ ಜಾರಿ ಮಾಡಬೇಕು ಆದಷ್ಟು ಬೇಗ. ಬೇರೆ ಸರ್ಕಾರಗಳಲ್ಲಿ ಎಷ್ಟು ಬೇಗ ಮಾಡ್ತಾವೋ ಸ್ಟೇಟ್ಗಳಲ್ಲಿ ಆ ರೂಲ್ಸ್ನ ಕರ್ನಾಟಕದಲ್ಲಿ ಮಾಡಿದ್ರೆ ಮಾತ್ರನೇ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕನ್ನಡದವ್ರು ಬೆಳೆಯೋಕ್ಕಾಗುತ್ತೆ. ಈ ಒಂದು ಅನಿಸಿಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.